ಆಗೋ ಸಮಯದಿಂದ ನೋಡ್ಕೊಂಡು ಬಂದಿದ್ದೀರಿ. ಅವರು ಹೀರೋ ಆಗೋಂಥ ಸಮಯದಲ್ಲಿದ್ದಂಥ ಸವಾಲು ನೀವು ಹೇಗೆ ನೋಡಿದ್ರಿ? ನಿರ್ಮಾಪಕಿಯಾಗಿ ಹೇಗೆ ನೋಡ್ತಾ ಇದ್ದೀರಿ? ಈಗ ವಿತರಕಿಯಾಗಿ ಹೇಗೆ ನೋಡ್ತಾ ಇದ್ದೀರಿ? ಏನು ಸವಾಲಿದೆ ಇಂಡಸ್ಟ್ರಿಯಲ್ಲಿ ಆಗಿರುವಂಥ ಚೇಂಜಸ್ ಬಗ್ಗೆ? ನಾನು ಎಷ್ಟು ಹೀರೋ ಅದು ಬೇರೆ, ನಾನು ನಿರ್ಮಾಪಕಿ ಡಿಸ್ಟ್ರಿಬ್ಯೂಟರ್, ಅದು ಎರಡು ಡಿಫ್ರೆಂಟ್. ಒಂದೊಂದೇ ಮಾಡಿರೋದು, ಎರಡರಲ್ಲೂ ಒಂದೊಂದೇ, ಜಾಸ್ತಿ ಲಾಂಗ್ ಮಾಡಿಲ್ಲ ಅಲ್ವಾ. ಫಸ್ಟ್ ಎಕ್ಸ್ಪೀರಿಯನ್ಸ್ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾನು. ಅಲ್ಲ, ಈಗಲೇ ಒಂದು ಸಿನಿಮಾದಿಂದ ಆದಂಥ ಸಮಯ ಸಂದರ್ಭ ನಿಮಗೆ ಸರಿ ಹೋಗ್ಲಿಲ್ಲ ಅನ್ನೋ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಮಾತನಾಡ್ತಾ ಬಂದಿದ್ದೀರಿ. ಹಾಗಾಗಿ ಇದು ಹಂತ ಹಂತವಾಗಿ ಹೇಗೆ ಸವಾಲುಗಳಿದೆ ಅಂತ? ಇಲ್ಲ, ಸಿನಿಮಾ ಸರಿ ಹೋಗ್ಲಿಲ್ಲ ಅಂತಲ್ಲ, ನನಗೆ ಥಿಯೇಟರ್ಸ್ ಪ್ರಾಬ್ಲಮ್ ಆಯಿತು. ಮುಂದಿನ ದಿನಗಳಲ್ಲಿ ನಾನೇ ಡಿಸ್ಟ್ರಿಬ್ಯೂಷನ್ ತಗೋತೀನಿ ಅಂತ ಹೇಳಿದ್ದೆ, ತಗೊಂಡಿದ್ದೀನಿ, ಸಿಂಪಲ್. ಓಕೆ ಮ್ಯಾಮ್, ಅದೇ ಇಲ್ಲಿ ಸೆಪ್ಟೆಂಬರ್ 5ಕ್ಕೆ ಕನ್ನಡದ ಏಳುಮಲೆ ಆಗಿರ್ಬೋದು, ಓಂ ಶಿವಂ ಆಗಿರ್ಬೋದು ಮತ್ತು ನಾನು ಮತ್ತು ಗುಂಡ ಆಗಿರ್ಬೋದು, ಅದ್ರ ಜೊತೆಗೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮದರಾಸಿ ಅಂತ ಬರ್ತಾ ಇದೆ. ಸೊ ಜೊತೆಗೆ ನಿಮ್ಮ ಘಾಟಿ. ಸೊ ಏನು ಸವಾಲುಗಳಿದ್ದಾವೆ? ಯಾಕಂದರೆ ಥಿಯೇಟರ್ ಪ್ರಾಬ್ಲಮ್ ನಿಮಗೆ ಕುತೂಹಲಿಗೆ ಆಗಿತ್ತು, ಇದೇ ಸಿನಿಮಾಗಳಿಂದ ಅಂದರೆ ಬೇರೆ ಹೊರಭಾಷೆ ಸಿನಿಮಾಗಳು ಮತ್ತು ಕನ್ನಡದ ಸಿನಿಮಾಗಳು ಕಾಂಪಿಟೇಷನ್ನಿಂದ ನಿಮಗೆ ಥಿಯೇಟರ್ ಕೊರತೆ ಆಗಿತ್ತು. ಬಟ್ ಈಗ ಏನು ಸವಾಲುಗಳನ್ನ ತಗೋತಿದ್ರೆ ಈ ಸಿನಿಮಾ? ಅಲ್ಲ, ಅವಾಗ ಇನ್ನೊಬ್ರ ಹತ್ರ ಕೇಳಬೇಕಿತ್ತು. ಇವಾಗ ನಾನೇ ಡಿಸ್ಟ್ರಿಬ್ಯೂಟರ್ ಆಗಿದ್ದರಿಂದ ನನಗೆ ಸ್ವಲ್ಪ ಅನುಕೂಲ ಆಗಿದೆ ಅನ್ಕೋತೀನಿ.